ಗುಡ್ ಈವ್ನಿಂಗ್ ಎವ್ರಿವನ್. ಶುಭ ಸಂಜೆ ಎಲ್ಲರಿಗೂ. ಮಕ್ಕಳೆಲ್ಲ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಳ್ಳುತ್ತೇನೆ. ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಸೆಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಯೂನಿಟ್ 4ನ ಸ್ಪೆಸಿಫಿಕ್ ಆದಂತಹ ಒಂದಿಷ್ಟು ಬಯೋಟೆಕ್ನಾಲಜಿ ಮತ್ತು ಅದರ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ತೇವೆ. Okay, yes. So now we are going to discuss the first few minutes. We are going to specifically ನಾವೇನು ಡಿಸ್ಕಸ್ ಮಾಡ್ತೇವೆ ಬಯೋಟೆಕ್ನಾಲಜಿ ಮತ್ತು ಅದರ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರ್ ಇಂದ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ನಂತರದಲ್ಲಿ ನಾವು ಕೊನೆಯದಾಗಿ ಡಿಸ್ಕಸ್ ಮಾಡುವಂಥದ್ದು ಸ್ವಲ್ಪ ಹೌ ಟು ಹ್ಯಾಂಡಲ್ ದ ಎಕ್ಸಾಮಿನೇಷನ್ ಪಾರ್ಟ್ ಅನ್ನೋದನ್ನ ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಪ್ರಿಯಾ ಗುಡ್ ಈವ್ನಿಂಗ್, ಮಾನ್ವಿತಾ ಗುಡ್ ಈವ್ನಿಂಗ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು. ಆ್ಯಂಡ್ ಈ ಡಿಸ್ಕಷನ್ನ ನಿಮಗೆ ನೋಡಬೇಕು ಅಂತ ಅಂದರೆ ಸೊ ಯು ಕ್ಯಾನ್ ಜಸ್ಟ್ ಸಬ್ಸ್ಕ್ರೈಬ್ ಟು ದ tchr ಚಾನಲ್ ಆ್ಯಂಡ್ ಅದರ ಪಕ್ಕದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ನೋಟಿಫಿಕೇಶನ್ಗಳು ಬರ್ತವೆ. ಆ್ಯಂಡ್ at the same time, so if you want to afford new courses, so you can afford the new courses in our app also. So go for the Google and search tchr, or you'll have the thing in the description itself. Okay, and at the same time ಇನ್ನೊಂದು ಹೇಳಬೇಕು ಅಂತ ಇದೆ. ಸೊ ನಿಮಗೆ ನೋಟ್ಸ್ಗಳು ಬೇಕಾದಲ್ಲಿ ಸೊ ದಯವಿಟ್ಟು ಗೂಗಲ್ ಫಾರ್ಮ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಫಿಲ್ ಅಪ್ ಮಾಡಿ. ಸೊ ನಿಮಗೆ ನೋಟ್ಸ್ಗಳು ಬಂದು ಮುಟ್ತವೆ. ಆಯ್ತಾ? ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೆಸಿಫಿಕಲಿ ಡಿಸ್ಕಸ್ ಅಬೌಟ್ ದ 3 marks 5 marks ಸ್ಪೆಸಿಫಿಕ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಏನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಅಂಡ್ ಟುಡೇ ವಿ ಆರ್ ನಾಟ್ ಗೋಯಿಂಗ್ ಟು ಎಸ್ಪೆಷಲಿ ಜೀಲನ್, ಅಫ್ಜಲ್, Anjini and Sulaksha. Good evening everyone. ಓಕೆ, ಸೊ ಟುಡೇ ಇವತ್ತು ನಾನು ಸ್ಪೆಸಿಫಿಕ್ ಆಗಿ ಯಾವುದೇ ಥರದ ಆನ್ಸರ್ಗಳನ್ನ ತುಂಬಾ ಲಾಂಗ್ ಆನ್ಸರ್ಗಳಿದ್ರೆ ಅದನ್ನ ಪ್ರೊವೈಡ್ ಮಾಡೋದಿಲ್ಲ. ಓಕೆ, ಸೊ ಐ ವಿಲ್ ಡೆಫಿನೆಟ್ಲಿ ಗಿವ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಗ್ತಾನೆ. ಸೊ ಆಸ್ ವಿ ಹ್ಯಾವ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಟು ಕವರ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಕ್ವಶನ್ಸ್ಗಳು ಸಿಗ್ತವೆ ನಿಮಗೆ, ಆನ್ಸರ್ಗಳು ಡೈರೆಕ್ಟ್ ಆಗಿ ಆಲ್ರೆಡಿ ಅವೈಲೇಬಲ್ ಇದೆ, ತುಂಬಾ ಸೋರ್ಸಸ್ಗಳು ಅವೈಲೇಬಲ್ ಇರ್ತವೆ. ಸೊ ಯು ಕ್ಯಾನ್ ಗೋ ಫಾರ್ ದಟ್. ಓಕೆ, ನಾ ಸೊ ಲೆಟ್ಸ್ ಡಿಸ್ಕಸ್ ದ 5 marks ಕ್ವಶನ್ ಫಸ್ಟ್ ಫ್ರಮ್ ದ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸಸ್. ಓಕೆ, ಸೊ ದಿಸ್ ಇಸ್ ದ ಚಾಪ್ಟರ್. ಈ ಚಾಪ್ಟರ್ ಮೇಲೆ ಬರುವಂತ 5 marks ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸೊ ಐ ಜಸ್ಟ್ ಮೇಕ್ ಯು ಪೀಪಲ್ ರಿಮೆಂಬರ್. ಸೊ ಅದರಲ್ಲಿ ಮೊದಲೇ ಕ್ವಶನ್ ಬಂದು ಸೊ ದಟ್ ಇಸ್ ದ ನೇಮ್ ದ ಟೂಲ್ಸ್ ಆಫ್ recombinant DNA technology. Write a note on restriction enzymes. ಓಕೆ, ಸೊ ಇದನ್ನ ನೆನ್ಪಿಟ್ಕೊಂಡು ಈ ಕ್ವಶನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಎಸ್, ಸೊ ನೋಡಿ, ಸೊ ನೇಮ್ ದ ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಟೂಲ್ಸ್ಗಳು ಯಾವ್ಯಾವ್ದು ಯೂಸ್ ಆಗ್ತದೆ. ಸೊ ನಿಮ್ಗೆ ಈಗಾಗಲೇ ಆನ್ಸರ್ಸ್ಗಳು ಗೊತ್ತಿದ್ದಾವೆ. ಸೊ ರಿಕಾಂಬಿನೆಂಟ್ DNA ಟೆಕ್ನಾಲಜಿಗೆ ಯೂಸ್ ಆಗುವಂಥದ್ದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇರ್ಬೋದು, ಪಾಲಿಮರೇಸ್ ಎನ್ಸೈಮ್ ಇರ್ಬೋದು, DNA ಲಿಗೇಸಸ್ ಇರ್ಬೋದು, ವೆಕ್ಟರ್ಸ್ಗಳಿರ್ಬೋದು, ಹೋಸ್ಟ್ ಇರ್ಬೋದು, ಅಂಡ್ ಬಯೋರಿಯಾಕ್ಟರ್ಸ್. ಇವೆಲ್ಲ ಏನು, ದಿಸ್ ಆಲ್ ಆರ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿಲಿ ಯೂಸ್ ಆಗುವಂತ ಟೂಲ್ಸ್ಗಳು. ಅಂಡ್ ಇಲ್ಲಿ ಸ್ಪೆಸಿಫಿಕಲ್ ಆಗಿ ಏನ್ ಬರೀಲಿಕ್ಕೆ ಹೇಳಿದಾನೆ, ರಿಸ್ಟ್ರಿಕ್ಷನ್ ಎನ್ಸೈಮ್ ಮೇಲೆ ಬರೀಲಿಕ್ಕೆ ಹೇಳಿದಾನೆ. ಫಸ್ಟ್ ಯು ನೀಡ್ ಟು ರೈಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಗಳಿಂದ ಎಲ್ಲಿಂದ ಡಿರೈವ್ ಮಾಡ್ತವೆ, ಫ್ರಮ್ ವ್ಯಾರ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ದ ಸೆಕೆಂಡ್ ಥಿಂಗ್ ಯು ನೀಡ್ ಟು ಸ್ಪೆಸಿಫಿಕಲಿ ರೈಟ್ ಅಬೌಟ್ ದ ಎಂಡೋನ್ಯೂಕ್ಲಿಯಸಸ್, ಎಕ್ಸೋನ್ಯೂಕ್ಲಿಯಸಸ್. ಓಕೆ, ಎಂಡೋನ್ಯೂಕ್ಲಿಯಸಸ್ ಮತ್ತೆ ಎಕ್ಸೋನ್ಯೂಕ್ಲಿಯಸಸ್ ಗಳ ಬಗ್ಗೆ ಬರೀಬೇಕು. ಅಂಡ್ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ಏನಂತ ಹೇಳಿ ಕರಿತೇವೆ, ಮೊಲೆಕ್ಯುಲರ್ ಸಿಸರ್ಸ್ ಅಂತ ಹೇಳಿ ಕರಿತೇವೆ. ಅಂಡ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ದ ಮೊಲೆಕ್ಯುಲರ್ ನೈವ್ಸ್ ಅಂತ ಹೇಳಿ ಕೂಡ ಅದನ್ನ ಕರಿತೇವೆ. ಆಯ್ತಾ? ಅಂಡ್ ಈ ಪರ್ಟಿಕ್ಯುಲರ್ ಆದಂತಹ ರೆಸ್ಟ್ರಿಕ್ಷನ್ ಎನ್ಸೈಮ್ಗಳು ಏನನ್ನ ಪ್ರೊವೈಡ್ ಮಾಡುತ್ತೆ, ವಾಟ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್. ಸೊ ವಾಟ್ ಇಸ್ ದೇ ಆರ್ ಗೋಯಿಂಗ್ ಟು
perform, or the result, what is going to be the result. ಸೊ ಅದು ಬಂದು ಬ್ಲಂಟ್ ಎಂಡ್ಸ್ ಅಥವಾ ಸ್ಟ್ಯಾಗರ್ಡ್ ಎಂಡ್ಸ್ ಅಥವಾ ಸ್ಟಿಕ್ಕಿ ಎಂಡ್ಸ್ ಅಂತ ಏನ್ ಕರಿತೇವೋ ಸೊ ಅದನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇಷ್ಟು ಪಾಯಿಂಟ್ ಗಳನ್ನ ಡೆಫಿನೆಟ್ಲಿ ಬರೀಬೇಕಾಗ್ತದೆ. ಸೊ ಐ ಜಸ್ಟ್ ಒನ್ಸ್ ಟ್ರೈ ಟು ಮೇಕ್ ಯು ಪೀಪಲ್ ರೈಟ್. ಓಕೆ, ಸೊ ಮೊದಲನೇ ಪಾಯಿಂಟ್ ಏನ್ ಬರೀಬೇಕು, ಡೆಫಿನೇಷನ್ ಬರೀಬೇಕು. ಓಕೆ, ಸೊ ಎರಡನೇ ಪಾಯಿಂಟ್ ಏನ್ ಬರೀಬೇಕಾಗ್ತದೆ, that is where it is from where it is derived, from where it is derived. Then next point you have to write about specifically about what it is called as. And next point ಅನ್ನು ನೀವು ನೆನಪು ಮಾಡಿ ಏನು ಬರೀಬೇಕಾಗ್ತದೆ, so you have to write the what it produces, blunt ends ಅಲ್ವಾ. Okay, then about endonucleases and exonucleases. ಸೊ ಇದಿಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಸೊ ಮರೀದೆ ಇದನ್ನ ಬರೀರಿ ಇದಿಷ್ಟು ಪಾಯಿಂಟ್ಗಳನ್ನ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಸೊ ದ ಸೆಕೆಂಡ್ ಕ್ವಶನ್ ವಿಚ್ ಮೇ ಕಮ್ ಓವರ್ ಹಿಯರ್ ಇಸ್ ಗೋಯಿಂಗ್ ಟು ಬಿ explain gel electrophoresis. Gel electrophoresis. ಓಕೆ, ಸೊ ಏನಿದೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ಏನೇನು ಬರೀಬೇಕು, ಮೊದಲು DNA ಫ್ರಾಗ್ಮೆಂಟ್ ಅನ್ನ ಹೇಗೆ ಅಬ್ಟೈನ್ ಮಾಡ್ತೇವೆ ಅಂತ ಹೇಳಿ ನಾವು ಬರೀಬೇಕಾಗ್ತದೆ. ವಿ ನೀಡ್ ಟು ರಿಮೆಂಬರ್ ಹೌ ವಿ ಆರ್ ಗೋಯಿಂಗ್ ಟು ಅಬ್ಟೈನ್ ದ DNA ಫ್ರಾಗ್ಮೆಂಟ್ಸ್, ರೈಟ್, ಅಂಡ್ ಸಪರೇಷನ್ ಹೇಗೆ ಮಾಡ್ತೇವೆ. ದೆನ್ ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಮೇಟ್ರಿಕ್ಸ್ ಯಾವುದು, ದಟ್ ಇಸ್ ಗೋಯಿಂಗ್ ಟು ಬಿ ಆಗ್ರೋಸ್ ಜೆಲ್, ರೈಟ್. ಸೊ ಇದೇನಾಗಿದೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳನ್ನ ಆನೋಡ್ ಕಡೆಗೆ ಮೂವ್ ಮಾಡಿಸುತ್ತೆ. ದೆನ್ ಥರ್ಡ್ ಪಾಯಿಂಟ್ ಬಂದು ಫ್ರಾಗ್ಮೆಂಟ್ ಸಪರೇಟ್ ಅಕಾರ್ಡಿಂಗ್ ಟು ದರ್ ಸೈಜ್. ಫ್ರಾಗ್ಮೆಂಟ್ಸ್ ಗಳು ತನ್ನ ಸೈಜಿಗೆ ತಕ್ಕ ಹಾಗೆ ಏನ್ ಮಾಡ್ತಾ ಹೋಗ್ತವೆ. ಸೊ ಪರ್ಟಿಕ್ಯುಲರ್ ಆಗಿ ಏನ DNA ಫ್ರಾಗ್ಮೆಂಟ್ ಅನ್ನ ಡಿವೈಡ್ ಮಾಡ್ತಾ ಹೋಗುತ್ತೆ. ಅಂಡ್ ಅಲ್ಲೊಂದು ಪ್ರಾಪರ್ಟಿ ಇದೆ, ಸೀವಿಂಗ್ ಪ್ರಾಪರ್ಟಿ ಅಂತ ಹೇಳಿ, ಆಫ್ ಜೆಲ್ ಆಗ್ರೋಸ್ ಜೆಲ್ದು, ಅದರಿಂದ ಇದು ಮೂವ್ ಆಗ್ತಾ ಹೋಗುತ್ತೆ. ದೆನ್ ಸ್ಟೇನ್, ಯಾವುದನ್ನ ಇಟ್ಕೊಂಡು ಸ್ಟೇನ್ ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಟೇನ್ ಇಥಿಡಿಯಂ ಬ್ರೋಮೈಡ್. ಓಕೆ, ಅದನ್ನ UV ಲೈಟಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಅದು ನಮ್ಮ ಕಣ್ಣಿಗೆ DNA ಫ್ರಾಗ್ಮೆಂಟ್ಸ್ ಗಳು ವಿಸಿಬಲ್ ಆಗ್ತವೆ. ನಂತರ ಏನಾಗುತ್ತೆ, ಯಾವ ಕಲರು, ಬ್ರೈಟ್ ಆರೆಂಜ್ ಕಲರ್. ಓಕೆ, so that we will be extracting this particular batch and we are going to use it for observation. Okay, so idistu point galanna barilebeku extraction inda till it is where it is going to be used anta heli aita. So this is the second important question what might come for the thing. Okay, next third one, explain rDNA, that is recombinant DNA technology. Recombinant DNA technology ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಕೇಳ್ತಾನೆ. ಸೊ ಇದಕ್ಕೆ ಡೆಫಿನೆಟ್ಲಿ ಆಗಿ 5 ಪಾಯಿಂಟ್ಸ್ ಗಳಿದಾವೆ. ಈ 5 ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಲೇಬೇಕು. ದರ್ ಇಸ್ ನೋ ಅದರ್ ಚಾಯ್ಸಸ್ ಆರ್ ದೇರ್. ಓಕೆ, such as isolation of DNA. The first point may be the isolation of DNA. ಐಸೋಲೇಷನ್ ಆಫ್ DNA ಮೊದಲು ಬರೀಬೇಕು. ನಾವು ಹೇಗೆ ಐಸೋಲೇಟ್ ಮಾಡ್ತೇವೆ DNA ಅನ್ನ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್, ಯಾವ್ಯಾವ ತರದ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ಸ್ ಗಳನ್ನ ಟ್ರೀಟ್ ಮಾಡ್ತೇವೆ, ಫಂಗೈಗೆ ಯಾವ ಟ್ರೀಟ್ ಮಾಡ್ತೇವೆ, ಕೈಟಿನ್ಗೆ ಯಾವುದು, ಪ್ರೋಟೀನ್ಗೆ ಯಾವುದು, ಕಾರ್ಬೋಹೈಡ್ರೇಟ್ಗೆ ಯಾವುದು, ಲಿಪಿಡ್ಗೆ ಯಾವುದು, RNAಗೆ ಯಾವುದು, ಇವುಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಬೇಕಾಗಿರುವಂತದ್ದು ಸೆಲ್ಯುಲೇಸ್ ಇರ್ಬೋದು, ಸೆಲ್ಯುಲೋಸ್ ಅನ್ನ, ಕೈಟಿನೇಸ್ ಇರ್ಬೋದು, ಪ್ರೋಟಿಯೇಸಸ್ ಇರ್ಬೋದು, ರೈಬೋನ್ಯೂಕ್ಲಿಯೇಸಸ್ ಇರ್ಬೋದು, ಹೈಡ್ರೋಲೈಸಸ್ ಏನ್ ಮಾಡುತ್ತೆ, ಹೈಡ್ರೋಲೈಸಿಸ್ ಮಾಡುತ್ತೆ. ಸೊ ಇವನ್ನೆಲ್ಲ ನಾವು ಸ್ಪೆಸಿಫಿಕಲಿ ಫೋಕಸ್ ಮಾಡಿಬಿಟ್ಟು ಫಸ್ಟ್ ಪಾಯಿಂಟ್ ನ ಐಸೋಲೇಷನ್ಗೆ ಇಡಬೇಕು, ಆಯ್ತಾ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಯಾವುದು, ದ ಸೆಕೆಂಡ್ ಒನ್ ಇಸ್ ಗೋಯಿಂಗ್ ಟು ಬಿ ದ ಫ್ರಾಗ್ಮೆಂಟೇಶನ್ ಆಫ್ DNA. Fragmentation of DNA by restriction enzymes
and isolation of desired gene by electrophoresis. ಆಯ್ತಾ? ನೆಕ್ಸ್ಟ್ ಬಂದು ಸೊ ಮೂರನೇದು ಬಂದು ವಿ ಹ್ಯಾವ್ ಟು ಗೋ ಫಾರ್ ligation of desired gene to plasmid. ಆಯ್ತಾ? So then we have to write at last we are going to write the last point, that is not last but one, that is transferring the recombinant plasmid. Transferring our plasmid, that is recombinant plasmid into the host. ಆಯ್ತಾ? ಕೊನೆಯದಾಗಿ ಏನು ಬರೀಬೇಕು? ಕಲ್ಚರಿಂಗ್. ಓಕೆ, ಸೊ ಇದಿಷ್ಟು ಪಾಯಿಂಟ್ಗಳನ್ನ ಫಸ್ಟ್ ಬರೆದ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಸ್ಪೆಸಿಫಿಕಲಿ ದೀಸ್ ಆಲ್ ಥಿಂಗ್ಸ್. ಓಕೆ, ಅದರ್ವೈಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ಮಾರ್ಕ್ಸ್. ಅಟ್ ಲೀಸ್ಟ್ 2 ಸೆಂಟೆನ್ಸ್ ಅಂತೂ ಮಿನಿಮಮ್ ಬರೀಲೇಬೇಕು. ಸಚ್ ಆಸ್ ಐಸೋಲೇಷನ್ ಆಫ್ DNA ಆಯಿತು. ಫ್ರಾಗ್ಮೆಂಟೇಷನ್ ಹೇಗೆ ಮಾಡ್ತೇವೆ? ಹೌ ಡು ಯು ಫ್ರಾಗ್ಮೆಂಟ್? ಬೈ ಯೂಸಿಂಗ್ ದ ಜೆಲ್ ಎಲೆಕ್ಟ್ರೋ ಫೋರೆಸಿಸ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೇವೆ? ಸ್ಪೆಸಿಫಿಕ್ ಆಗಿ ಇದನ್ನ ಮಾಡ್ತೇವೆ. ದೆನ್ ಲಿಗೇಷನ್, ಕೂಡಿಸುವಂಥದ್ದು. ಸೊ ligation is a process where the ligase enzyme is going to be utilized for joining the particular sticky ends ಗಳನ್ನ ಜಾಯಿನ್ ಮಾಡುತ್ತೆ. Then at the later stages we are going to do what? Transforming the recombinant. The recombinant DNA ನ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದನ್ನ ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. We are going to transfer it. Yes, Naina, hi. We are going to transfer it to the particular plasmid ಮುಖಾಂತರ ಹೋಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅಂಡ್ ಅಟ್ ದ ಲಾಸ್ಟ್ ಟೈಮ್ ಕಲ್ಚರಿಂಗ್. ಸೊ ಇದು ಕಲ್ಚರ್ ಮಾಡುವಂಥದ್ದು. ಕಲ್ಚರ್ ಮಾಡಿದಾಗ ಏನಾಗುತ್ತೆ? ಪ್ರಾಡಕ್ಟ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಓಕೆ, these all things must has to be written for this question with explanation. Remember this will be having 5 marks, 5 points, 5 marks. I hope you understood it. Okay, so let's move to the next question over here. 5 marks though. Next question. Explain with the help of a neat labeled diagram of PBR 322. ಓಕೆ, ಸೊ ಇದೊಂದು ಪ್ಲಾಸ್ಮಿಡ್ ವೆಕ್ಟರ್ ಅಲ್ವಾ? ಸೊ ಸ್ಪೆಸಿಫಿಕ್ ಆಗಿ ಏನ್ ಮಾಡಬೇಕು? ಇದನ್ನ ಡಯಾಗ್ರಾಮ್ ಅನ್ನ ಹಾಕಬೇಕು. ಯು ಹ್ಯಾವ್ ದ ಡಯಾಗ್ರಾಮ್ ವಿತ್ ಯು ಪೀಪಲ್. ಐ ಆಮ್ ನಾಟ್ ಗೋಯಿಂಗ್ ಟು ಶೋ ದಟ್ ಪರ್ಟಿಕ್ಯುಲರ್ ಥಿಂಗ್ ಅಗೇನ್. ಸೊ ಜಸ್ಟ್ ಗೋ ಥ್ರೂ ದ ಬುಕ್ ಇದ್ರೆ ಬುಕ್ ಗೋ ಥ್ರೂ ಮಾಡಿ, ಅಥವಾ ನೋಟ್ಸ್ ಇದ್ರೆ ನೋಟ್ಸ್ ನ ಗೋ ಥ್ರೂ ಮಾಡಿ. ಓಕೆ, ಸೊ ದಿಸ್ ಪರ್ಟಿಕ್ಯುಲರ್ the question needs what the answer it needs. ಒಂದು ಡಯಾಗ್ರಾಮ್ ಬೇಕೇ ಬೇಕು. ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾವಿಂಗ್ at least 3 marks for the diagram and 2 marks for the particular description. ಆಯ್ತಾ? ಏನು? ಸೊ ಇದು ಇಟ್ ಇಸ್ ಅ ಬೆಸ್ಟ್ ವೆಲ್ ನೋನ್ ಕಮರ್ಷಿಯಲಿ ಅವೈಲಬಲ್ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್. ಆಯ್ತಾ? ಸೊ ಇದರದ್ದು ಪರ್ಟಿಕ್ಯುಲರ್ ನ್ಯಾಚುರಲ್ ಇದನ್ನ ಯಾವ್ದು ಎಲ್ಲಿ ಪರ್ಟಿಕ್ಯುಲರ್ ಆಗಿ ಇದನ್ನ ಮಾಡಿಫೈ ಮಾಡುವಂಥದ್ದು? ಈ ಕೊಲಾಯಲ್ಲಿ. ಆಯ್ತಾ? ಇದರ ಸೈಜ್ ಎಷ್ಟು? 4.3 kb. ಓಕೆ, ಇದರ ಫೀಚರ್ಸ್ಗಳು ಯಾವುದು? ಸೊ 3 ವೆರಿ ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನ ಬರೀಲೇಬೇಕಾಗ್ತದೆ. ಒರಿಜಿನ್ ಆಫ್ ರೆಪ್ಲಿಕೇಶನ್, ದೆನ್ ಸೆಲೆಕ್ಟಬಲ್ ಮಾರ್ಕರ್ ಅಂಡ್ ಕ್ಲೋನಿಂಗ್ ಸೈಟ್ಸ್ ಆಫ್ ದ ರೆಸ್ಟ್ರಿಕ್ಷನ್ ಎಂಜೈಮ್. ಸೊ ಯು ನೀಡ್ ಟು ರೈಟ್ ಫಸ್ಟ್ ಮೇನ್ ಆಗಿ ಬರೆಯುವಂಥದ್ದು ಸೈಜ್ ಬರಿಬೇಕು. You need to write the size. Then you need to write the characters. What are the characters? 3 character ಇದೆ ಅಲ್ವಾ? ಯಾವ್ಯಾವುದು? origin of replication, ORI ಅಂತ ಹೇಳಿ ಕರೀತೇವೆ. selectable markers
ಮಾರ್ಕರ್ಸ್ ಅಂಡ್ ಕೊನೆಯದಾಗಿ ಕ್ಲೋನಿಂಗ್ ಸೈಟ್ಸ್. ಆರ್ ರೆಸ್ಟ್ರಿಕ್ಷನ್ ಸೈಟ್ಸ್ ಅಂತ ಹೇಳಿ ಕರೀತಾರೆ. ಸೊ ವಾಟ್ ವಿ ನೀಡ್ ಟು ರೈಟ್ ಅಬೌಟ್ ದಿಸ್? ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂದ್ರೆ ಏನು? ಸೊ ಇಟ್ಸ್ ಇಲ್ಲಿ ಸೀಕ್ವೆನ್ಸ್ ಆಫ್ ರೆಪ್ಲಿಕೇಶನ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಅಲ್ವಾ. ದಿಸ್ ಇಸ್ ದ ರೀಸನ್ ವೇರ್ ರೆಪ್ಲಿಕೇಶನ್ ಶುರು ಆಗುವಂಥದ್ದು ಅಲ್ವಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಓಕೆ, ಸೊ ಅದನ್ನ ಬರಿಬೇಕು. ಸೊ ಆ್ಯಂಡ್ ಅಲ್ಲಿ ಏನಾಗ್ತದೆ ಅಂತ ಬರಿಬೇಕು ಆಯ್ತಾ. ಅಲ್ಲಿ ಯಾವ ತರದ ಒಂದು ಪರ್ಟಿಕ್ಯುಲರ್ ಚೇಂಜಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು ಅಂತ ಬರೀಬೇಕು. ದ ಸೆಕೆಂಡ್ ಕ್ವಶನ್, ಸೆಲೆಕ್ಟಬಲ್ ಮಾರ್ಕರ್ಸ್ ಗಳ ಬಗ್ಗೆ ಬರೀಬೇಕು. ವಾಟ್ ಆರ್ ದೀಸ್ ಆರ್ ದ ಪರ್ಟಿಕ್ಯುಲರ್ ಆಂಟಿಬಾಡಿ ಅಥವಾ ಆಂಟಿಬಾಡಿ ಆಕ್ಟಿವಿಟಿಯನ್ನು ಮಾಡುವಂತ ಸೈಟ್ಗಳು. ಸೊ ಸಪ್ರೆಸ್ ಮಾಡುತ್ತೆ ಆಂಟಿಬಾಡಿ ಆಕ್ಟಿವಿಟಿಯನ್ನ. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಡಯಾಗ್ರಾಮ್ ಅಲ್ಲಿ ನೋಡ್ತೇವೆ ಆಂಫಿಸಿಲಿನ್ ಮತ್ತೆ ಟೆಟ್ರಾಸಿಲಿನ್. ಸೊ ಅದನ್ನ ಬಿಟ್ಟರು ವಿ ಹ್ಯಾವ್ ಕ್ಯಾನಮೈಸಿನ್ ಮತ್ತೆ ಕ್ಲೋರಮೊ ಫೆನಿಕಾಲ್. ಓಕೆ, ಸೊ ಇದಿಷ್ಟು 4 ಬೇರೆ ಬೇರೆ ತರದ ಒಂದು ಸಿಲೆಕ್ಟಬಲ್ ಮಾರ್ಕರ್ ಗಳನ್ನ ನಾವು ನೋಡ್ಕೋಬಹುದು. ಲಾಸ್ಟ್ ಒಂದು ಬಂದು ಕ್ಲೋನಿಂಗ್ ಸೈಟ್ಸ್. ಸೊ ಇದು ಯಾವ್ದು? ಇದು ಇಲ್ಲಿ ನಾವು ವೆಕ್ಟರ್ ನ ಅಟ್ಯಾಚ್ ಮಾಡುವ ವೆಕ್ಟರ್ಗೆ ಓಕೆ ರೆಕಗ್ನೈಸೇಷನ್ ಸೈಟ್ಗಳು ಇರ್ತವೆ. ಇಲ್ಲಿ RDNA ನಾವು ಅಟ್ಯಾಚ್ ಮಾಡ್ತೇವೆ. ಸೊ ಇದು ಮೂರನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಯು ವಿಲ್ ಗೆಟ್ ದ 5 ಮಾರ್ಕ್ಸ್. ಸೊ ಸ್ಪೆಸಿಫಿಕಲಿ 3ಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸ್ಪೆಸಿಫಿಕ್ ಆಗಿ ಸೈಜ್ಗೆ 1 ಮಾರ್ಕ್ಸ್ ಇರುತ್ತೆ. ಅಂಡ್ ವಾಟ್ ಇಸ್ PBR ಸ್ಪೆಸಿಫಿಕ್ ಆಗಿ ಏನಾದ್ರು ಕೇಳಿದ್ರೆ ಮಾತ್ರ ಅದನ್ನ ಬರಿಬೇಕಾಗ್ತದೆ. PBR ಅಂದ್ರೆ ಏನು ಅಂತ ಹೇಳಿ, ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ದೆನ್ so the next question is going to be write a short note on bioreactor. ಎರಡನೇದು ಬಂದು downstream processing. ಓಕೆ, ಸೊ ಈ ಎರಡರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾವೇನು ಬರೀಬೇಕಾಗ್ತದೆ? ವಿ ಹ್ಯಾವ್ ಟು ರೈಟ್ ದ ಅವುಗಳ ಡೆಫಿನೇಷನ್ ಮತ್ತೆ ಅವುಗಳ ಎಕ್ಸ್ಪ್ಲನೇಷನ್ ಬರೀಬೇಕಾಗ್ತದೆ. ಇಲ್ಲಿ ಬಯೋರಿಯಾಕ್ಟರ್ಗೆ ಯು ವಿಲ್ ಹ್ಯಾವ್ 3 ಮಾರ್ಕ್ಸ್ ಅಂಡ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ಗೆ ನಿಮಗೆ ಎಷ್ಟು ಮಾರ್ಕ್ಸ್ ಇರ್ತದೆ? 2 ಮಾರ್ಕ್ಸ್ಗಳನ್ನ ಹೊಂದಿರ್ತದೆ. ಸೊ ಬಯೋರಿಯಾಕ್ಟರ್ ಏನು? ಇಟ್ಸ್ ಅ ಪರ್ಟಿಕ್ಯುಲರ್ಲಿ ಇದೇನಿದು ರಾ ಮಟೀರಿಯಲ್ಗಳನ್ನ ಹಾಕಿ ಸೊ ಈ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗಳನ್ನ ಮಾಡುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಬ್ಯಾಕ್ಟೀರಿಯಾ ಮತ್ತೆ ಸೊ ಏನು ಪರ್ಟಿಕ್ಯುಲರ್ಲಿ ಇಫ್ ಇಟ್ ಇಸ್ ಬ್ಯಾಕ್ಟೀರಿಯಾ ಆರ್ ಫಂಗೈನ ಗ್ರೋ ಮಾಡ್ತಾ ಇದ್ದೇವೆ ಅಂತಂದ್ರೆ ಸೊ ಅದಕ್ಕೆ ಸರಿಯಾದ ಒಂದು ಪರ್ಟಿಕ್ಯುಲರ್ ಮೀಡಿಯಂನ ಪ್ರೊವೈಡ್ ಮಾಡಿ, ಅದಕ್ಕೆ ಒಂದು ಎನ್ವಿರಾನ್ಮೆಂಟ್ ನ ಪ್ರೊವೈಡ್ ಮಾಡಿ ಅಲ್ಲಿ ಅದನ್ನ ಬೆಳೆಸಿ ಅದರದ್ದು ಒಂದು ಪ್ರಾಡಕ್ಟ್ಗಳನ್ನ ನಾವು ತೆಗೆಯುವಂಥದ್ದು, ಆಯ್ತಾ? ಸೊ ನಂತರದಲ್ಲಿ ಎರಡನೇದು ಒಂದು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳಿ ಕರೀತೇವೆ. ಸೊ ಇದೇನು? ಇದರ ಪ್ಯೂರಿಫಿಕೇಶನ್, ಸಪರೇಷನ್ ಮತ್ತೆ ಸೊ ಇದೇನು? ಸೊ ಇದಕ್ಕೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರೀತೇವೆ. ಸಪರೇಷನ್ ಮತ್ತೆ ಪ್ಯೂರಿಫಿಕೇಶನ್ ಮಾಡುವಂಥದ್ದು. And also here we are going to go for the clinical trials and strict quality control testing ಅನ್ನು ಇದರಲ್ಲಿ ತಗೊಳ್ತೇವೆ. ಸೊ ದಟ್ ಹ್ಯೂಮನ್ ಬೀಯಿಂಗ್ಸ್ ಗೆ ಯಾವುದೇ ತರಹದ ಹಾರ್ಮ್ಫುಲ್ ಇಫೆಕ್ಟ್ ಗಳನ್ನ ತೋರಿಸಬಾರ್ದು ಅಂತ ಹೇಳಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ನಿಮಗೆ 3+2 ಸಿಗುತ್ತೆ. ಸೊ ಟೋಟಲಿ ವಿಲ್ ಬಿ ಹ್ಯಾವಿಂಗ್ ದ 5 ಮಾರ್ಕ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇದನ್ನ ಬಿಟ್ರೆ ಒಂದೇ ಕ್ವಶನ್, ಒಂದು ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಬರ್ಬೋದು. ದಟ್ ಈಸ್ ಗೋಯಿಂಗ್ ಟು ಬಿ give a schematic representation of recombinant DNA technology. ಸೊ ಡಯಾಗ್ರಾಮ್ ಅನ್ನ ಹಾಕಿ ಬರಿಬೇಕಾಗ್ತದೆ, ಆಯ್ತಾ? ಸ್ಪೆಸಿಫಿಕಲಿ ಡಯಾಗ್ರಾಮ್ ಹಾಕುವಂಥದ್ದು ಯಾವುದು? ಸೊ ನಿಮಗೆ ಒಂದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳಿ
where specifically we are going to use the foreign DNA utilize ಮಾಡ್ತೇವೆ. At the same time we are going to use the vector, ಅದನ್ನ ಜಾಯಿಂಟ್, ಅದನ್ನ ನಾವು ಏನ್ ಮಾಡ್ತೇವೆ, ಎಂಡೋನ್ಯೂಕ್ಲಿಯಸ್ ಅನ್ನ ಯೂಸ್ ಮಾಡಿ ಅದನ್ನ ಕಟ್ ಮಾಡ್ತೇವೆ ಅಂಡ್ ಹೊಸದಾಗಿ ಅದನ್ನ ಎಡಿಷನ್ ಮಾಡ್ತೇವೆ. ಆಯ್ತಾ? ಸೊ ಹಾಗೆ ಅದನ್ನ ನಾವು ಹೋಸ್ಟ್ ಸೆಲ್ ಒಳಗಡೆ ಬಿಡ್ತೇವೆ. ಹೋಸ್ಟ್ ಸೆಲ್ ಅಲ್ಲಿ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ಡಯಾಗ್ರಾಮ್ ಅನ್ನು ನಾವು ಡ್ರಾ ಮಾಡಿ ತೋರಿಸಬೇಕು. ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ದಟ್ ವುಡ್ ಬಿ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಒನ್. ಓಕೆ, ಸೊ 5 ಮಾರ್ಕ್ಸ್ ಇನ ಕ್ವಶನ್ ಈ ಚಾಪ್ಟರ್ ಇಂದ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. Yes, if you have any doubts, just make sure to write that. You can comment below any doubts idre illinda. I'll give you 1 minute of time for that. Okay, so I hope not, you don't have. So next bandu, so next chapter the 5 marks question na discuss ಮಾಡುವ. That is biotechnology and its application. ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಇಲ್ಲಿಂದ ಯಾವ 5 ಮಾರ್ಕ್ಸ್ ಇನ ಕ್ವಶನ್ ಗಳು ಬರ್ತವೆ ಅಂತ ಒಮ್ಮೆ ನೋಡ್ಕೊಂಡ್ ಬರುವ. ಓಕೆ, ಇಲ್ಲಿಂದ ಬರುವಂತ 5 ಮಾರ್ಕ್ಸ್ ಕ್ವಶನ್ ಗಳು ಯಾವ್ಯಾವ್ದು ಇರಬಹುದು. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು BT ಕಾಟನ್. BT ಕಾಟನ್ ರೆಫರ್ ಮಾಡಿ ನೀವೇನ್ ಬರೀಬೇಕಾಗ್ತದೆ, ಮೊದಲನೇ ಕ್ವಶನ್ BT ಕಾಟನ್. ಓಕೆ, BT ಕಾಟನ್ ನ 6th question you need to get explained. Give a schematic representation of recombinant DNA technology. So there is no need to read about this particular. The explanation, I don't think so. It is. See, both of you listen. So recombinant DNA technology now, so we need to only learn this one. Recombinant DNA technology, right? Its restriction enzyme ಗಳ ಮೇಲೆ ಕ್ವಶನ್ ಬರುವಂತದ್ದು. ಹಾಗಾಗಿ ಸೊ ನಾವು ಏನ್ ಮಾಡ್ಬೇಕು, recombinant DNA technology ಸ್ಟೆಪ್ಸ್ ಗಳನ್ನ ಮಾತ್ರ ಸೊ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಐಸೋಲೇಷನ್ ಆಫ್ DNA, fragmentation of DNA, then by restriction enzymes and isolation of desired gene by electrophoresis, then ligation, then that is transferring the rDNA into the R plasmid or rDNA into the host, and then culturing the ಈ ಪರ್ಟಿಕ್ಯುಲರ್ ಪಾಯಿಂಟ್ ಗಳನ್ನ ನೆನ್ಪಿಟ್ಕೋಬೇಕು. ಆಯ್ತಾ? ಸೊ ದಿಸ್ ಲಾಸ್ಟ್ ಒನ್, ದಟ್ ಇಸ್ 6th one ಕ್ವಶನ್ ಏನಿದೆಯೋ, ದಟ್ ಇಸ್ ರಿಪ್ರೆಸೆಂಟೇಷನ್. ಡೈರೆಕ್ಟ್ ಆಗಿ ಡಯಾಗ್ರಾಮ್ ಇದೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಸೊ ಅದಕ್ಕೆ ನಾನು ಹೇಳೋದು ಒಂದಿಷ್ಟು ನಿಮ್ಗೆ ಕೋಟ್ಸ್ ಗಳಿದಾವೆ. ಸೊ ವಾಟ್ ಯು ನೀಡ್ ಟು ಡೂ. ಓಕೆ, ಸೊ ವೆನೆವರ್ ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಯಾವಾಗ ಗೊತ್ತಿದೆ, 2 ಕ್ವಶನ್ಸ್ ಗಳಿದೆ, DNA ಟೆಕ್ನಾಲಜಿ ಮತ್ತೆ ಅದರ ಡಯಾಗ್ರಾಮ್. ಸೊ ಅದು ಯಾವಾಗ ಆಗುತ್ತೆ ಅಂತಂದ್ರೆ, ನೀವು ಯಾವಾಗ ಪರ್ಟಿಕ್ಯುಲರ್ಲಿ ಕ್ವಶನ್ ಪೇಪರ್ನ ಸರಿಯಾಗಿ ಓದೋದಿಲ್ವ. ಸೊ ಮೊದಲು ಏನ್ ಮಾಡಬೇಕು, ಕ್ವಶನ್ ಪೇಪರ್ನ ಕರೆಕ್ಟ್ ಆಗಿ ಓದಬೇಕು. ಕೊಟ್ಟಿರುವಂತಹ 15 ನಿಮಿಷಗಳು, ಮೊದಲನೇ 15 ನಿಮಿಷಗಳನ್ನ ಕೊಡ್ತಾರೆ. ಸೊ ದಟ್ ಇಸ್ ದ ರೀಸನ್ ಈಸ್ ಟು ರೀಡ್ ಅಂತ ಹೇಳಿ. ನಿಮ್ಗೆ ಬೇಕಾದ ಒಂದು ಪರ್ಟಿಕ್ಯುಲರ್ ಕ್ವಶನ್ ಗಳನ್ನ ಚಾಯ್ಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಸೊ ಆಮೇಲೆ ಸರಿಯಾಗಿ ಓದ್ಕೊಂಡ್ಮೇಲೆ ಅದನ್ನ ಅಪ್ರೋಚ್ ಮಾಡಬೇಕು. ನಂತರ ಸೊ ನೆಕ್ಸ್ಟ್ ನಿಮ್ಗೆ ಹೇಳೋದಿದ್ರೆ, ಸೊ ಎಸ್, ಸೊ ಪರ್ಟಿಕ್ಯುಲರ್ಲಿ ಬಯಾಲಜಿಯ ಪೇಪರ್ ಹೇಗಿರಬೇಕು, ನೀಟ್ ಆಗಿರಬೇಕು, ಪಾಯಿಂಟ್ ವೈಸ್ ಇರಬೇಕು ಅಂಡ್ ಅಂಡರ್ಲೈನ್ ಇರಬೇಕು. ಮೋಸ್ಟ್ ಪ್ರಾಬಬ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಗಳನ್ನ ನೀವೇನ್ ಮಾಡಬೇಕು, ಅಂಡರ್ಲೈನ್ ಮಾಡ್ತಾ ಹೋಗ್ರಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೇನೆ, ಆಯ್ತಾ? ಸೊ ಇಫ್ ಯು ಆರ್ ರೈಟಿಂಗ್ ದ ಟೆಸ್ಟಿಸ್ ಈಸ್ present in scrotum, which provides less temperature than the body temperature. Okay, so ಇಲ್ಲಿ scrotum ನ ಅಂಡರ್ಲೈನ್ ಮಾಡಬೇಕು, ಟೆಂಪರೇಚರ್ ನ ಅಂಡರ್ಲೈನ್ ಮಾಡಬೇಕು, so that we can understand what it is.
Okay, so this is very important what you need to do. Okay, and now when we come to the diagram, so diagram has to be neat, not it should not be a beautiful one. So we require only neat diagrams. Okay, so neat diagrams ಗಳನ್ನ ನಾವು ಸರಿಯಾಗಿ ನೀಟ್ ಆಗಿ ಡಯಾಗ್ರಾಮ್ ಗಳನ್ನ ಡ್ರಾ ಮಾಡಬೇಕು, ಆಯ್ತಾ? ಯಾ, ಸೊ ಚಾಪ್ಟರ್ ಎನಿ ಫಿಕ್ಸ್ಡ್ ಕ್ವಶನ್, ಎಸ್ ನಾನು 5 ಮಾರ್ಕ್ಸ್ಗೆ ಹೇಳಿರುವಂಥದ್ದು ಫಿಕ್ಸ್ಡ್ ಕ್ವಶನ್ಸ್ಗಳು, ಅದನ್ನ ಓದ್ಕೊಂಡ್ರೆ ಸಾಕು. ಓಕೆ ಓಕೆ, ನೀಟ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಆ್ಯಂಡ್ ದ ಸ್ಪೆಸಿಫಿಕಲಿ ನೀವು ಇಲ್ಲಿ ಮಾಡುವಂಥದ್ದು ಯಾವುದು ಅಂತಂದರೆ ಲೇಬಲಿಂಗ್. ಸೊ ಇಲ್ಲಿ ತಪ್ಪು ಮಾಡ್ತೀರಾ, ಏನು ತಪ್ಪು ಮಾಡ್ತೀರಾ? ಲೇಬಲಿಂಗಲ್ಲಿ ಯು ಮೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಹೋಗ್ತೀರಾ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಯು ನೀಡ್ ಟು ಅವಾಯ್ಡ್ ಇಟ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಏನು ಮಾಡಿ ಅವಾಯ್ಡ್ ಮಾಡ್ತಾ ಹೋಗಿ. ನೋ, ವೆನೆವರ್ ಆರ್ ಡಿ ಎನ್ ಎ ಟೆಕ್ನಾಲಜಿ ಏನು ಕ್ವಶನ್ ಕೇಳಿರ್ತಾರಲ್ವಾ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವಾಗ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಇಫ್ ಇಟ್ ಇಸ್ ಬೀನ್ ಮೆನ್ಷನ್ ದ ಸ್ಟೆಪ್ಸ್ ಅಂತ ಕೊಟ್ರೆ ಯು ಹ್ಯಾವ್ ಟು ಮೆನ್ಷನ್. ದಟ್ಸ್ ದ ವೇ ಇಟ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್. ಕ್ಲಿಯರ್ ಆಗಿ ಕೊಡ್ತಾರೆ, ಆಯ್ತಾ? ಯಾ, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಯುವರ್ ರೈಟ್ ನೌ ವಾಟ್ ಯು ನೀಡ್ ಟು ನೋ. So let's come to the biotechnology and its application. Okay, biotechnology and application. So 2 marks question galana, so now we will already I think provided anta ankoltane. So you are having a lot of materials, so just once go through it. Okay, so important anta hellikke agudilla 2 marks questions galu. Because 2 marks question ಯಾವ್ದು ಬೇಕಾದರೂ ತೆಗಿಬಹುದು, ಆಯ್ತಾ? ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯು ದಟ್ 2 marks question ಇದಿಷ್ಟು ಇಂಪಾರ್ಟೆಂಟ್. ಸೊ ಬಿಕಾಸ್ ಫಸ್ಟ್ ಟೈಮ್ ಕ್ವಶನ್ ಪೇಪರ್ ಬರೋದ್ರಿಂದ ಸೊ ಆಂಟಿಸಿಪೇಟ್ ಮಾಡೋದು ತುಂಬಾ ಕಷ್ಟ, ಆಯ್ತಾ? ಸೊ ನಾ ಯಾ, ಬಿ ಟಿ ಕಾಟನ್ ಬಗ್ಗೆ ಬರೀಬೇಕು 5 marksಗೆ. ವಿಚ್ ಆರ್ ದ ಪರ್ಟಿಕ್ಯುಲರ್ ಜೀನ್ಸ್ ಇಲ್ಲಿ ಯುಟಿಲೈಸ್ ಆಗುವಂಥದ್ದು, ಯಾವ ಜೀನು ಕ್ರೈ ಜೀನ್ ಅಂತ ಹೇಳಿ ಕರಿತೇವೆ. ದೆನ್ ಕ್ರೈ 1AC ಏನು ಕಂಟ್ರೋಲ್ ಮಾಡ್ತದೆ, ಕ್ರೈ 2AB ಏನು ಕಂಟ್ರೋಲ್ ಮಾಡ್ತದೆ, ಆ್ಯಂಡ್ ಕ್ರೈ 1AB ಏನು ಕಂಟ್ರೋಲ್ ಮಾಡ್ತದೆ, 1AC ಏನು ಕಂಟ್ರೋಲ್ ಮಾಡ್ತದೆ. ಸೊ ಇವನ್ನೆಲ್ಲ ನಾವು ಅಬ್ಸರ್ವ್ ಬರೀಬೇಕಾಗ್ತದೆ. ಆ್ಯಂಡ್ ಯಾವ ಒಂದು ಹುಳುಗಳನ್ನ ಇವು ಕಂಟ್ರೋಲ್ ಮಾಡ್ತವೆ, ನಿಮೆಟೋಡ್ಸ್ ಅಥವಾ ಸ್ಪೆಸಿಫಿಕಲಿ ಯಾವುದಾದ್ರೂ ವೆರೈಟೀಸ್ ಆಫ್ ಕ್ಯಾಟರ್ಪಿಲ್ಲರ್ಸ್, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಆಯ್ತಾ? ಸೊ ಎರಡನೇ ಕ್ವಶನ್ ಬಂದು, the second question is what is gene therapy? What is gene therapy? And explain steps involved in the process. ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋಂಥ ಸ್ಟೆಪ್ ಅನ್ನ ಬರೀಬೇಕು. ಜೀನ್ ಥೆರಪಿ ಅಂದ್ರೆ ಏನು? ಸೊ ಇದನ್ನ ಇಟ್ ಇಸ್ ಅ ಮೆಥಡ್ ವೇರ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಜೀನ್ಸ್ ಆ್ಯಂಡ್ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ಕರೆಕ್ಟ್ ಮಾಡ್ತೇವೆ. ನಂತರ ಆ ಡಿಫೆಕ್ಟ್ಗಳನ್ನ ಸರಿ ಮಾಡಿ ಅದನ್ನ ಏನ್ ಮಾಡ್ತೇವೆ, ವಾಪಸ್ ಎಂಬ್ರಿಯೋ ಅಥವಾ ಚೈಲ್ಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ದಟ್ ಈಸ್ ವಾಟ್ ಜೀನ್ ಥೆರಪಿ ಈಸ್. ಈ ಜೀನ್ ಥೆರಪಿಯಲ್ಲಿ ನಾವು ಬೇಸಿಕಲಿ ಸ್ಟೆಪ್ಸ್ಗಳು ಯಾವ್ಯಾವ್ದಿದೆ. ಸೊ ಫಸ್ಟ್ ಏನು, ಲಿಂಪೋಸೈಟ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ಪೇಷಂಟ್ಸ್ನ ಹೊರಗಡೆ ಬಾಡಿಯಲ್ಲಿ ಕಲ್ಚರ್ ಮಾಡುವಂಥದ್ದು. ಸೊ ಅಲ್ಲಿ ನಾವು ಸ್ಪೆಸಿಫಿಕಲಿ ಡೆಫಿಷಿಯನ್ಸಿ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ದಟ್ ಇಸ್ ADA ಡೆಫಿಷಿಯನ್ಸಿ ಅಂತ ಹೇಳಿ ನೀವು ಕೇಳಿರ್ಬೋದು ಇದನ್ನ. ದಟ್ ಇಸ್ ADA ಡೆಫಿಷಿಯನ್ಸಿ, ರೈಟ್? ಹ್ಯಾವ್ ಯು ಮೈಟ್ ಹ್ಯಾವ್ ಹರ್ಡ್ ಇಟ್. ADA ಡೆಫಿಷಿಯನ್ಸಿ, ದಟ್ ಇಸ್ ADA ಡೆಫಿಷಿಯನ್ಸಿ ಅಂದ್ರೆ ಏನು? ಸೊ ಅಡಿನೋಸಿನ್ diamide. Okay, so adenosine, so that is ADA deficiency. ADA adenosine deaminase ಅಂತ ಹೇಳಿ ಕೂಡ ಕರಿತೇವೆ. ಓಕೆ, adenosine deaminase ಅಂತ ಹೇಳಿ ಕೂಡ ಕರಿತೇವೆ ಅದನ್ನ. ಓಕೆ, ಸೊ adenosine deaminase deficiency ಡಿಸಾರ್ಡರ್ ನ ನಾವೇನ್ ಮಾಡ್ತೇವೆ, 2 ಮೆಥಡ್ಗಳಲ್ಲಿ ಕ್ಯೂರ್ ಮಾಡ್ತೇವೆ. ಒಂದು ADA CDA ಯೂಸ್ ಮಾಡಿಕೊಂಡು, ಇನ್ನೊಂದು ಡೈರೆಕ್ಟ್ ಆಗಿ ಔಟ್ಸೈಡ್ ಬಾಡಿ ಲಿಂಪೋಸೈಟ್ಸ್ಗಳಲ್ಲಿ ಕಲ್ಚರ್ಗಳನ್ನು ಯುಟಿಲೈಸ್ ಮಾಡುವಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇದನ್ನ ಬರಿಬೇಕಾಗ್ತದೆ, ಆಯ್ತಾ? ಇದಕ್ಕೆ 5 marks ಇರ್ತದೆ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಕ್ವಶನ್ ಕೇಳ್ಬೋದು. ಸೊ ರ್ಯಾರ್ಲಿ ಆಸ್ಕ್ಡ್ ಕ್ವಶನ್, ಬಟ್ ತಲೆಯಲ್ಲಿ ಬಯೋಪೈರಸಿ 5 marksಗೆ ತುಂಬಾ ರ್ಯಾರ್ ಆಗಿ ಕೇಳಿರುವಂಥದ್ದು.
ಬಟ್ ತಲೆಯಲ್ಲಿ ಇರಲಿ. ಬಯೋಪೈರಸಿ. ವಾಟ್ ಈಸ್ ಬಯೋಪೈರಸಿ? ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತವೆ, MNCಗಳು ಅಂತ ಹೇಳಿ ಕರಿತೇವೆ ಅಲ್ವಾ. ಸೊ ರೈತರ ಒರಿಜಿನಲ್ ಒಂದು ಪ್ರಾಡಕ್ಟ್ ಏನಿರ್ತದೋ ಅದನ್ನ ಆ ಒಂದು ಪರ್ಟಿಕ್ಯುಲರ್ ಧಾನ್ಯಗಳ ಬೀಜಗಳನ್ನ ಕದ್ದುಬಿಟ್ಟು ಅದನ್ನ ಒಂದು ಹೊಸ ವೆರೈಟಿಯಾಗಿ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಅಲ್ಲಿ ಹೊಸ ವೆರೈಟಿ ಅಂತ ಹೇಳ್ಬಿಟ್ಟು ಮಾರ್ತವೆ. ಅದನ್ನ ಬಯೋಪೈರಸಿ ಅಂತ ಹೇಳಿ ಕರಿತೇವೆ. ಈ ಬಯೋಪೈರಸಿನ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿ ಇಂಡಿಯನ್ ಗವರ್ಮೆಂಟ್ ಒಂದು ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಪಾಸ್ ಮಾಡಿದೆ. ಸೊ ಆ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿದೆ ಅಂತ ಹೇಳಿ ಬರಿಬೇಕಾಗ್ತದೆ. ಆಯ್ತಾ. ಕೊನೆಯದಾಗಿ ಬರುವಂತದ್ದು ಎಥಿಕಲ್ ಇಶ್ಯೂಸ್. ethical issues. Okay, so it is also very important, ethical issues. ಸೊ ನಾವು ಇಲ್ಲಿ ಎಥಿಕಲ್ ಇಶ್ಯೂಸ್ಗಳನ್ನು ಏನೇನು ಫೇಸ್ ಮಾಡ್ತೇವೆ, ಒಂದು ಆರ್ಗಾನಿಸಮ್ನ ಮಾಡಿಫೈ ಮಾಡುವಂಥದ್ದಿದ್ರೆ ಸೊ ನಮಗೆ ಬೇರೆ ಬೇರೆ ತರಹದ ಒಂದು ಇಶ್ಯೂಸ್ಗಳು ಬರ್ತಾ ಹೋಗ್ತವೆ. ಅವುಗಳೆಲ್ಲ ಏನು, ವಾಟ್ ಆರ್ ದೋಸ್? ಓಕೆ, ಸೊ ಒಂದು ಮ್ಯಾನಿಪ್ಯುಲೇಷನ್ ಮಾಡಿದಾಗ ಅದು ಹಾರ್ಮ್ಫುಲ್ ಸೈಡ್ ನಮಗೆ ಕಾಣಿಸ್ಬಾರ್ದು. ಸೊ ನಮಗೆ ಹ್ಯೂಮನ್ ಯುಟಿಲೈಸೇಷನ್, ಸೊ ಹ್ಯೂಮನ್ ರೇಸ್ ಅನ್ನ ಕಂಟಿನ್ಯೂ ಮಾಡುವಂತಹ ಒಂದು ಆರ್ಗಾನಿಸಮ್ಗಳನ್ನ ನಾವು ಮಾಡಬೇಕು. ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇದೆ, ನೋನ್ ಆಸ್ GEAC, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ ಹೇಳಿ. ಎಲ್ಲ ಜೆನೆಟಿಕಲಿ ಮಾಡಿಫೈಡ್ ಮಾಡುವಂತ ಪ್ಲಾಂಟ್ಸ್ ಗಳನ್ನ ನಾವೇನ್ ಮಾಡ್ತೇವೆ, ಈ ಒಂದು ಪರ್ಟಿಕ್ಯುಲರ್ ಕಮಿಟಿಯ ಮುಖಾಂತರ ಪರ್ಮಿಷನ್ ತಗೊಂಡು ಮಾಡುವಂಥದ್ದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿ ಬರುವಂತ ಕ್ವಶನ್ ಫಾರ್ 5 ಮಾರ್ಕ್ಸ್ ಫ್ರಮ್ ದ ಚಾಪ್ಟರ್ Biotechnology, its principle and processes. Okay, so now what you need to do in the examination, there is some ಆ ಒಂದು ಆಸ್ಪೆಕ್ಟ್ ಅನ್ನ ಕೂಡ ನಾವು ಕವರ್ ಮಾಡ್ತಾ ಇದ್ದೇವೆ ಅಲ್ವಾ, ನಾನು ಹೇಳಿದ್ದೆ ಆಲ್ರೆಡಿ. ಸೊ ನೋಡಿ, ಬಿಫೋರ್ ಗೋಯಿಂಗ್ ಇನ್ ಟು ದ ಎಕ್ಸಾಮಿನೇಷನ್ ಹಾಲ್ ಯು ನೀಡ್ ಟು ಚೆಕ್ ವೆದರ್ ಯು ಆರ್ ಹ್ಯಾವಿಂಗ್ ದೀಸ್ ಮಟೀರಿಯಲ್ಸ್ ವಿತ್ ಯು ಆರ್ ನಾಟ್. ಸೊ ಬೇಸಿಕಲಿ ಹಾಲ್ ಟಿಕೆಟ್ ಫಸ್ಟ್ ಥಿಂಗ್. This is the first one what you need to remember. Then you need to have pens, pencils, erasers, scales, and whatever the material you require. Okay, then you need to remember the ID card, then water bottle. So the water supply ಮಾಡ್ತಾರೆ, even then so you do remember to keep a water bottle. Okay, so ಇದಿಷ್ಟನ್ನ ನಾವು ನೆನಪು ಮಾಡಿಕೊಂಡು ಎಕ್ಸಾಮ್ ನ ಹಿಂದಿನ ದಿನ ನಮ್ಮ ಬ್ಯಾಗ್ ಅಲ್ಲಿ ಇದು ಇರಬೇಕು. ಸೊ ಒಂದೇ ಸಲ ಪೇಪರ್ನ ನೋಡ್ತೀರಾ, ಪೇಪರ್ ನೋಡಿದ ತಕ್ಷಣನೇ ಥ್ಯಾಂಕ್ ಯು ಶಿಲಪ್ಪು. ಯು ರಿಮೆಂಬರ್ಡ್ ಮಿ ದಟ್ ಒನ್ ಕ್ವಶನ್. ಎಸ್, ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಆಡ್ ಮಾಡ್ಕೊಳ್ಳಿ ಇದನ್ನ. ಟ್ರಾನ್ಸ್ಜೆನಿಕ್ ಆನಿಮಲ್ಸ್ 5 ಪಾಯಿಂಟ್ ಇದೆ ಅದಕ್ಕೆ. ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಗಳದ್ದು ಯೂಸಸ್ ಅಥವಾ ಅಡ್ವಾಂಟೇಜಸ್ ಅಂತ ಏನ್ ಕರಿತೇವೋ ಸೊ ಅದನ್ನ ಕೂಡ ಇದರಲ್ಲಿ ಆಡ್ ಮಾಡ್ಕೋಬಹುದು. ಆಯ್ತಾ? ಓಕೆ, ದಟ್ಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಸೊ ಪೇಪರ್ ಕೊಟ್ಟ ತಕ್ಷಣ ನರ್ವಸ್ ಆಗ್ತೀರಾ. ಈ ನರ್ವಸ್ ಆಗುವಂತ ಪಾಯಿಂಟ್ ಅಲ್ಲಿ ನಾವು ಏನ್ ಮಾಡ್ಬೋದು? ಸೊ ನಾನು ಯಾವುದೋ ಒಂದನ್ನ ಓದಿರೋದಿಲ್ಲ, ಅದೇ ಬಂದಿದೆ ಅಲ್ಲಿ. ಸೊ ಆಗ ಏನ್ ಮಾಡ್ಬೋದು? ಸೊ ನೌ ಯು ನೀಡ್ ಟು ಡೂ ಒನ್ ಥಿಂಗ್. ಫಸ್ಟ್ ಟ್ರೈ ಟು ರೈಟ್ ವಾಟ್ ಯು ನೋ. ಓಕೆ, ಫಸ್ಟ್ ಏನ್ ಮಾಡ್ಬೇಕು ನೀವು? ಫಸ್ಟ್ ಟ್ರೈ ಟು ರೈಟ್ ವಾಟ್ ಯು ನೋ. ಓಕೆ, ಆಮೇಲೆ ನಂತರದಲ್ಲಿ ನಾವು ಬಾಕಿದ್ನ ಡಿಸ್ಕಸ್ ಮಾಡ್ಕೋಬಹುದು, ಯೋಚನೆ ಮಾಡ್ಕೊಂಡು ಆನ್ಸರ್ನ ಮಾಡಬಹುದು. ಫಸ್ಟ್ ಏನ್ ಗೊತ್ತಿದೆಯೋ ಎಲ್ಲ ಬರ್ಕೊಂಬಿಡಿ. ಆಯ್ತಾ? ಸೊ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ನೀಡ್ ಇಫ್ ಯು ಆರ್ ನರ್ವಸ್. ಓಕೆ, and so and how to write ಅಂತ ಕೇಳಿದ್ರೆ, ಸೊ ಫಸ್ಟ್ ಎರಡು ನೋಡ್ರಿ, MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಮೊದಲನೇ 2 ಪೇಜ್ ಅಲ್ಲಿ ಮುಗಿಸ್ಕೊಂಡ್ಬಿಡಿ. ಬೆಟರ್ ಇಟ್ ಇಸ್. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಅಲ್ಲಿ MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಇದನ್ನ ಮುಗಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಅಲ್ಲಿ ಜಾಗ ಬಿಟ್ಕೊಟ್ಕೊಳ್ಳಿ, ನೆನಪಿಲ್ಲ ಅಂದ್ರೆ ಜಾಗ ಬಿಟ್ಟು ಇಟ್ಕೊಳ್ಳಿ, ಆಮೇಲೆ ಬರಲಿಕ್ಕೆ ಆಗ್ತದೆ. ಆಯ್ತಾ? ಸೊ ನಾವು ಎಕ್ಸ್ಟ್ರಾ ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಹೇಗೆ ಅಟೆಂಪ್ಟ್ ಮಾಡಬೇಕು ಇದನ್ನ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತೇನೆ ಕೇಳಿ. ಸೊ ಮೊದಲು ಆಲ್ ಕಂಪಲ್ಸರಿ ಕ್ವಶನ್ ಬರೀಬೇಕು. ಕಂಪಲ್ಸರಿ ಕ್ವಶನ್ಸ್ ನ ಫಸ್ಟ್ ಬರ್ಕೋಬೇಕು. ಓಕೆ,
then you go for the extra questions. Extra time idre extra questions na ಬರೀರಿ. ಸೊ ನಿಮಗೆ ಮಾರ್ಕ್ಸ್ ಸಿಗೋದು ಪ್ಲಸ್ ಆಗುತ್ತೆ. ಸೊ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಬಿದ್ದಿರುತ್ತಲ್ವ ಅದನ್ನ ಫೋಕಸ್ ಮಾಡ್ತಾ ಹೋಗ್ತಾರೆ. ಡೈಲಿ ಎಕ್ಸಾಮ್ ರೂಮ್ ಚೇಂಜ್ ಆಗುತ್ತೆ, ಪಾಸಿಬಲ್ ಇದೆ, ಬೇಸ್ಡ್ ಆನ್ ದ ಎಕ್ಸಾಮಿನೇಷನ್ ವಾಟ್ ಯು ಹ್ಯಾವ್ ಚೇಂಜ್ ಆಗುತ್ತೆ ಎಕ್ಸಾಮ್ ಹಾಲ್. Okay, so these are the some advices. Okay, so then these all things the such as see, so before examination you should not ruin your health first thing. So health na ruin ಮಾಡ್ಕೋಬೇಡ್ರಿ, and sleep cycle na ಸರಿಯಾಗಿ ಇಟ್ಕೊಳ್ರಿ. ಸೊ ಎಷ್ಟು ಗಂಟೆಗೆ ಹೇಳಬೇಕು ಎಷ್ಟು ಗಂಟೆಗೆ ಮಲಗಬೇಕು ಹೇಳೋದಿಲ್ಲ ನಾನು, because it is based on your thing. Okay, yeah, I already told transgenic animals na question ಹೇಳಿದ್ದೇನೆ. Okay, yeah, so ಎಷ್ಟೊತ್ತಿಗೆ ವೇಕಪ್ ಆಗಬೇಕು ಎಷ್ಟೊತ್ತಿಗೆ ಮಲಗಬೇಕು, ಸೊ ದಿಸ್ ಆಲ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ಯು ಹೌ ಮಚ್ ಯು ರೀಡ್. ಓಕೆ, ಸೊ ಇಷ್ಟು ಟೈಮಿಂಗ್ ಎಲ್ಲ ಬೇಕಾಗೋದಿಲ್ಲ ಅದಕ್ಕೆ. ಓಕೆ, ಆ್ಯಂಡ್ ಡಿಸ್ಟ್ರಾಕ್ಷನ್ಗಳನ್ನ ಅವಾಯ್ಡ್ ಮಾಡಲೇಬೇಕು, ಸಚ್ ಆಸ್ ಮೊಬೈಲ್ ಫೋನನ್ನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಡೂ ರಿಮೆಂಬರ್ ಟು ಅವಾಯ್ಡ್ ದೀಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಓಕೆ, ದೆನ್ ರಿವಿಷನ್ ಸ್ಪೆಸಿಫಿಕಲಿ. ಸೊ ಎಕ್ಸಾಮಿನ ಹಿಂದಿನ ದಿನ ನಿಮ್ಮದು ರಿವಿಷನ್ ನಡೀತಾ ಇರಬೇಕು, ನಾಟ್ ದ ನ್ಯೂ ಚಾಪ್ಟರ್ ಯು ಹ್ಯಾವ್ ಟು ರೀಡ್. So that is how you need to be preparing and how you need to be already you have gone under. So examination ಹಿಂದಿನ ದಿನ ರಿವೈಸ್ ಮಾಡುವಂಥದ್ದು, ಇಂದು ಅಥವಾ 2 ದಿನ ಆಯ್ತಾ. ರಿವಿಷನ್ನಿಗೆ ಬೇಸಿಕಲಿ ಕ್ವಶನ್ ಆನ್ಸರ್ನ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೇನೆ. ಬಯಾಲಜಿಯ ಕ್ವಶನ್ ಆನ್ಸರ್ಗಳು ನಿಮ್ಮ ಲೆಕ್ಚರ್ಸ್ಗಳು ಟೀಚರ್ಸ್ಗಳು ಕೊಟ್ಟಿದ್ದಲ್ಲಿ, ಅಥವಾ ಯಾವುದೇ ನೋಟ್ಸ್ಗಳಿದ್ರೆ ಅಥವಾ ಗೈಡ್ಗಳಿದ್ರೆ ಅಥವಾ ಮಟೀರಿಯಲ್ಗಳಿದ್ರೆ, ಸೊ ಅದನ್ನ ಪ್ಲೀಸ್ ಫಾಲೋ ಮಾಡಿ. ಕ್ವಶನ್ ಆ್ಯಂಡ್ ಆನ್ಸರ್ನ ಫಾಲೋ ಮಾಡಿ ವೈಲ್ ರಿವೈಸಿಂಗ್. Okay, yeah, that's all. Okay, yes, that's all for today. And correct agi examination point time ige reach aguvanthadu very important thing. Okay, so that's all from my side. ನೀವು ಮತ್ತೆ ಏನೇ ಡೌಟ್ಸ್ ಗಳಿದ್ರು ಕೆಳಗಡೆಗೆ ಇಲ್ಲಿ ಕಮೆಂಟ್ ಮಾಡಬಹುದು. So please comment ಮಾಡಿ. Okay, sir, uses of genetically modified organisms is important question. Yes, I told you that is itself transgenic animals ಅಂತ ಬರುತ್ತಲ್ವಾ, GMOs. ಅದು 3 ಮಾರ್ಕ್ಸ್ ಗೆ ಬರುವಂತ ಕ್ವಶನ್, genetically modified organisms importance. Okay, you can ask me the questions, please go through. ಸ್ಪೆಸಿಫಿಕ್ ಆಗಿ ಡಯಾಗ್ರಾಮ್ ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನಾಟ್ ಫಾರ್ ಒನ್ಸ್, ಯು ಪ್ರಾಕ್ಟೀಸ್ ಫಾರ್ ಮಿನಿಮಮ್ 10 to 20 ಟೈಮ್ಸ್ ಒಂದೊಂದು ಡಯಾಗ್ರಾಮ್ ನ ಮಾಡ್ಕೊಳ್ರಿ. ದರ್ ಆರ್ 50 ಡಯಾಗ್ರಾಮ್ಸ್ ಆರ್ ದರ್, ವೆರಿ ಇಂಪಾರ್ಟೆಂಟ್ 50 ಡಯಾಗ್ರಾಮ್ಸ್ ಆರ್ ದರ್. ಸೊ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ NCERT ಬುಕ್ ಅಲ್ಲಿ 50 ಡಯಾಗ್ರಾಮ್ಗಳು ಸಿಗ್ತಾ ಹೋಗ್ತವೆ. ಆ 50 ಡಯಾಗ್ರಾಮ್ಸ್ ನ ಸರಿಯಾಗಿ ನೀಟಾಗಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಆ 50 ಕ್ವಶನ್ಗಳಲ್ಲಿ ಒಂದು ಬರ್ತಾ ಹೋಗುತ್ತೆ. ಯು ಆಲ್ರೆಡಿ ಮೈಟ್ ಹ್ಯಾವ್ ಗಾಟ್ ಇಟ್ ಆಲ್ಸೋ. Yeah, already told 5 marks questions. Already 5 marks question na ಹೇಳಿದಾನೆ 2 ಚಾಪ್ಟರ್. Any more doubts, please? Waiting for your questions. Okay. Thank you all for joining the class. Thank you all. And I'll meet once again in this week itself. Okay. So we'll discuss the last unit. So thank you everyone once again. And ಹೀಗೆ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.